ದೇಹವನ್ನು ಯಂತ್ರದಂತೆ ನೋಡಬಾರದಿತ್ತು. ಗಂಭೀರ ಗಾಯದ ಬಗ್ಗೆ ಮೌನ ಮುರಿದ ನಟಿ ರಶ್ಮಿಕಾ ಮಂದಣ್ಣ. ಖ್ಯಾತ ನಟಿ ರಶ್ಮಿಕಾ ಮಂದಣ್ಣ ತಮ್ಮ ಸೊಂಟದ ಭಾಗದ ಗಂಭೀರ ಗಾಯಕ್ಕೆ ಸಂಬಂಧಿಸಿದಂತೆ ಕೊನೆಗೂ ಮೌನ ಮುರಿದಿದ್ದಾರೆ. ಮೈಸಾ ಸಿನಿಮಾದ ಭರ್ಜರಿ ಡ್ಯಾನ್ಸ್ ಶೂಟಿಂಗ್ ವೇಳೆ ಸಂಭವಿಸಿದ ಈ ಘಟನೆಯ ಬಗ್ಗೆ ತಮ್ಮ ಅಧಿಕೃತ ಸಾಮಾಜಿಕ ಜಾಲತಾಣದ ಪೋಸ್ಟ್ ಮೂಲಕ ಅಭಿಮಾನಿಗಳಿಗೆ ಸಂಪೂರ್ಣ ಮಾಹಿತಿ ಹಂಚಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ನಟ ವಿಜಯ್ ದೇವರಕೊಂಡ ಅವರನ್ನ ವಿವಾಹವಾಗಿದ್ದ ರಶ್ಮಿಕಾ ಮದುವೆಯ ನಂತರ ಮೈಸಾ ಚಿತ್ರದ ಚಿತ್ರೀಕರಣದಲ್ಲಿ ಭಾಗವಹಿಸಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ಸುದೀರ್ಘ ಟಿಪ್ಪಣಿ ಬರೆದುಕೊಂಡಿರುವ 30 ವರ್ಷದ ರಶ್ಮಿಕಾ ತಮ್ಮ ಇತ್ತೀಚಿನ ಸೆಲ್ಫಿ, ಕುಕೀಸ್, ಫಜಲ್ ಗೇಮ್ ಹಾಗೂ ಸಾಕು ನಾಯಿಗಳ ಚಿತ್ರಗಳನ್ನು ಹಂಚಿಕೊಂಡಿದ್ದಾರೆ. ಗಾಯಗಳು ನಿಜಕ್ಕೂ ಬೇಸರ ತರಿಸುತ್ತವೆ. ಈ ವಿಷಯ ಯಾರಿಗೂ ತಿಳಿಯಬಾರದು ಎಂದು ಬಯಸಿದೆ. ಕೆಲವು ದಿನಗಳಿಂದ ನಿಮ್ಮಿಂದ ದೂರವಿದ್ದಿದ್ದಕ್ಕೆ ಕ್ಷಮೆ ಇರಲಿ ಎಂದು ಅಭಿಮಾನಿಗಳಿಗೆ ತಿಳಿಸಿದ್ದಾರೆ. ಇಂದು ತಮ್ಮ ದೇಹಕ್ಕೆ ಸಂಭವಿಸಿದ ಸತತ 3ನೇ ಗಾಯ ಎಂದು ಹೇಳಿರುವ ರಶ್ಮಿಕಾ, ನನ್ನ ಶರೀರವನ್ನು ಮನುಷ್ಯನ ದೇಹದಂತೆ ನೋಡಿಕೊಳ್ಳಬೇಕೇ ಹೊರತು ಯಾವುದೇ ಯಂತ್ರದಂತಲ್ಲ ಎಂದನ್ನು ನಾನು ಕಲಿತಿದ್ದೇನೆ ಎಂದು ಸ್ವಯಂ ವಿಮರ್ಶೆ ಮಾಡಿಕೊಂಡಿದ್ದಾರೆ. ವಿನೋದಮಯ ಶೈಲಿಯಲ್ಲಿ ವಿಜ್ಞಾನ ಶಿಕ್ಷಕಿಯಂತೆ ಗಾಯದ ತೀವ್ರತೆಯನ್ನು ವಿವರಿಸಿದ ರಶ್ಮಿಕಾ, ತೊಡೆ ಮತ್ತು ಸೊಂಟದ ಭಾಗವನ್ನು ಜೋಡಿಸುವ 4 ಪ್ರಮುಖ ನಗರಗಳಲ್ಲಿ ನನ್ನ ಬಲಬದಿಯ ಸೊಂಟದ ಒಂದು ನರ ಸಂಪೂರ್ಣವಾಗಿ ಕಡಿತಗೊಂಡಿದೆ. ಕಾಲುಗಳನ್ನು ಸರಿಯಾಗಿ ಎತ್ತಿ ಚಲಿಸಲು ಈ ನರ ಮತ್ತೆ ಯಥಾಸ್ಥತೆಗೆ ಜೋಡಣೆಯಾಗಬೇಕಿದೆ ಎಂದಿದ್ದಾರೆ. ತಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಸಾಹಸಮಯ ಹಾಗೂ ಆಕ್ರಮಣಕಾರಿ ಸಿನಿಮಾವಾಗಿರುವ ಮೈಸಾ ಚಿತ್ರದ ನೃತ್ಯ ಚಿತ್ರೀಕರಣದ ವೇಳೆ ಈ ಅವಘಡ ಸಂಭವಿಸಿದೆ. ಆದಾಗ್ಯೂ ನೋವು ತಡೆದುಕೊಳ್ಳಲಾಗದಷ್ಟೇನೂ ಇಲ್ಲ. ನಾನಾಗಿಯೇ ವಿಶ್ರಾಂತಿ ತೆಗೆದುಕೊಳ್ಳುತ್ತಿರಲಿಲ್ಲ. ಹೀಗಾಗಿ ಇದು ಬಲವಂತವಾಗಿ ಸಿಕ್ಕಿದ ವಿರಾಮ ಎಂದು ಭಾವಿಸಿ ಪಜಲ್ ಬಿಡಿಸುತ್ತಾ ಸಮಯ ಕಳೆಯುತ್ತಿದ್ದೇನೆ ಎಂದು ಹೇಳಿದ್ದಾರೆ. ಸದಾ ಕಠಿಣ ವರ್ಕೌಟ್ ಹಾಗೂ ರನ್ನಿಂಗ್ ಮಾಡುವ ಅಭ್ಯಾಸವಿರುವ ರಶ್ಮಿಕಾ ವಿಶ್ರಾಂತಿಯ ದಿನಗಳಲ್ಲಿ ಕಸರತ್ತು ಮಾಡಲು ಸಾಧ್ಯವಾಗದಿರುವುದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ನನಗೆ ವರ್ಕೌಟ್ ಮಾಡಲು ಸಾಧ್ಯವಾಗದಿದ್ದರೆ ನಾನು ಸಿಹಿ ತಿಂಡಿಗಳನ್ನು ತಿಂದು ಡೆಸರ್ಟ್ ಮ್ಯಾನ್ಸನ್ ಆಗಿರ್ತೇನೆ ಎಂದು ತಮಾಷೆ ಮಾಡಿದ್ದಾರೆ. ಜೊತೆಗೆ ಅಭಿಮಾನಿಗಳು ಯಾರು ಆತಂಕ ಪಡುವ ಅಗತ್ಯವಿಲ್ಲ ಎಂದಿದ್ದಾರೆ. ಆರಂಭಿಕ ವರದಿಗಳ ಪ್ರಕಾರ ಸೊಂಟದ ನರ ಕಡಿತಗೊಂಡಿರೋದ್ರಿಂದ ವೈದ್ಯರು ರಶ್ಮಿಕಾ ಅವರಿಗೆ ಕನಿಷ್ಠ 6 ವಾರಗಳ ಕಾಲ ಸಂಪೂರ್ಣ ವಿಶ್ರಾಂತಿ ಹಾಗೂ ಫಿಸಿಯೋಥೆರಪಿ ಪುನಶ್ಚೇತನಕ್ಕೆ ಸಲಹೆ ನೀಡಿದ್ದಾರೆ. ನವೋಡಿತ ನಿರ್ದೇಶಕ ರವೀಂದ್ರ ಪುಲ್ಲೆ ನಿರ್ದೇಶನದಲ್ಲಿ ಹಾಗೂ ಅನ್ಫಾರ್ಮುಲಾ ಫಿಲ್ಮ್ಸ್ ನಿರ್ಮಾಣದಲ್ಲಿ ಮೂಡಿಬರುತ್ತಿರುವ ಮೈಸಾ ಚಿತ್ರದಲ್ಲಿ ರಶ್ಮಿಕಾ ಗೋಂಡ್ ಬುಡಕಟ್ಟು ಮಹಿಳೆಯಾಗಿ ಕಾಣಿಸಿಕೊಳ್ತಿದ್ದಾರೆ. ಇದರ ಜೊತೆಗೆ ರಶ್ಮಿಕಾ ರಣಬಲಿ, ಪುಷ್ಪ 3, ಅನಿಮಲ್ ಪಾರ್ಕ್ ಮತ್ತು ರಕ್ಕ ಚಿತ್ರಗಳಲ್ಲಿ ನಟಿಸ್ತಾ ಇದ್ದಾರೆ.